ಕಾಂಗ್ರೆಸ್ ಅಲ್ಲಂತೂ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು. ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್, ಅವರಿಂದಾನೇ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು. ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್. ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬಾರದು. ಸಿದ್ದರಾಮಯ್ಯ 5 ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು. ಅಂದರೆ ಅವಧಿಯನ್ನ ಸಂಪೂರ್ಣ ಮಾಡಬೇಕು. ಅವರು ಮುಂದಿನ ಚುನಾವಣೆಯೂ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು. ಇದು ರಾಯರೆಡ್ಡಿ ಅವರ ಹೇಳಿಕೆ. ಅವರು ಅವಧಿಯನ್ನ ಸಂಪೂರ್ಣವಾಗಿ ಪೂರೈಸಬೇಕು. 5 ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು. ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರೆಡ್ಡಿ ಅವರಂಥದ್ದು. ಸರ್, ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ, ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಾವಿದ್ದೀರಾ. ಸೊ ಬಜೆಟ್ ಎಲ್ಲಿವರೆಗೂ ಬಂದಿದೆ, ಹೆಂಗೆ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು 25-26ನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷದ ಬಜೆಟ್ನಲ್ಲಿ ನಿಮ್ಮ ಪ್ರಪೋಸಲ್ ಏನಿದೆ, ಎಷ್ಟು ಹಣ ಬೇಕಾಗುತ್ತೆ, ಏನು ಬೇಕು ಅನ್ನೋಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ. ಬಹುತೇಕ ಮಾರ್ಚ್ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು 25-26ನ ಸಾಲಿನ ಬಜೆಟನ್ನು ಮಂಡನೆಯನ್ನು ವಿಧಾನ ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು, ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು. ಹೀಗಾಗಿ ಮುಖ್ಯಮಂತ್ರಿ 2.5 ವರ್ಷ ಇರ್ತಾರೆ, 1 ವರ್ಷ ಇರ್ತಾರೆ, 1.5 ವರ್ಷ ಇರ್ತಾರೆ ಅಂತಲ್ಲ. ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು 5 ವರ್ಷ ಅಂತಾನೆ. ಇನ್ನು 3 ವರ್ಷ 4 ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ. ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ? ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು. ಆ ವಿಚಾರ ಇವತ್ತಿಲ್ಲ. ಹೀಗಾಗಿ 5 ವರ್ಷ ಮುಂದುವರಿತಾರೆ ಅಂತ ಅಂದರೆ ಇನ್ನು 3 ವರ್ಷ 4 ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ, ಅದು ಸರಿ ಇದೆ. ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು, ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸರಿ ಇದೆ, ಅದು ಪೂರ್ಣಾವಧಿ ಸಿಎಂ ಆಗಿ ಇರ್ತಾರೆ ಡೆಫಿನೆಟ್ಲಿ. ಮತ್ತು ಅವ್ರ ನೇತೃತ್ವದಲ್ಲೇ ಮುಂದಿನ ಚುನಾವಣೆನೂ ಮಾಡ್ತೇವೆ. ಬಿಕಾಸ್ ಈಸ್ ಎ ಪಾಪ್ಯುಲರ್ ಪರ್ಸನ್, ಅವರಿಂದ ವೋಟ್ ಬರ್ತದೆ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದರೆ ಊಹಿಸ್ಕೊಳ್ಳೋ ಸಾಧ್ಯ ಇಲ್ಲ, ವೋಟ್ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದು ಪಕ್ಷಕ್ಕೆ ತನ್ನದೇ ಆದಂಥ ಇದಿರ್ತದೆ. ಆದರೆ ಸಿದ್ದರಾಮಯ್ಯ ಈಸ್ ಎ ವೋಟ್ ಕ್ಯಾಚರ್. ಸರ್, ಮುಂದೆ ಚುನಾವಣಾ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನು ವ್ಯಕ್ತಪಡಿಸುವಂಥ ಸಿದ್ದರಾಮಯ್ಯ ಅವರು ಒಂದೇ ಹಿಂದೆ ಚುನಾವಣೆ ಇರ್ಬೇಕ್ರಿ. ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅವರು. ಸಾರ್ವಜನಿಕ ಜೀವನದಲ್ಲಿ ಅವ್ರು ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಹೈಕಮಾಂಡ್ ಎಲ್ಲ ಒಂದು ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗಳಿರ್ತವೆ, ಅದೇನು ಅನ್ಸುತ್ತೆ? ಬದಲಾವಣೆ ಪ್ರಶ್ನೆ ಇಲ್ಲ ರೀ. ಬದಲಾವಣೆ ಪ್ರಶ್ನೆ ಎಲ್ಲಿದೆ? ಹೈಕಮಾಂಡ್ನವ್ರು ಹೇಳಿದಾರ ಇವ್ರನ್ನ ಚೇಂಜ್ ಮಾಡ್ತೇವೆ, ಇವ್ರು ಮಾಡ್ತೇವೆ? ಸುಮ್ಮನೆ ಅವೆಲ್ಲ ಹೂವಾಪೋವ. ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ಇದು ಬಸವರಾಜ ರೆಡ್ಡಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಅವರೇ ಕೂಡ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರೆಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ. ಕ್ಯಾಮರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜೊನ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಕಾಂಗ್ರೆಸ್ ಅಲ್ಲಂತೂ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು. ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್, ಅವರಿಂದಾನೇ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು. ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್. ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬಾರದು. ಸಿದ್ದರಾಮಯ್ಯ 5 ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು. ಅಂದರೆ ಅವಧಿಯನ್ನ ಸಂಪೂರ್ಣ ಮಾಡಬೇಕು. ಅವರು ಮುಂದಿನ ಚುನಾವಣೆಯೂ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು. ಇದು ರಾಯರೆಡ್ಡಿ ಅವರ ಹೇಳಿಕೆ. ಅವರು ಅವಧಿಯನ್ನ ಸಂಪೂರ್ಣವಾಗಿ ಪೂರೈಸಬೇಕು. 5 ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು. ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರೆಡ್ಡಿ ಅವರಂಥದ್ದು. ಸರ್, ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ, ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಾವಿದ್ದೀರಾ. ಸೊ ಬಜೆಟ್ ಎಲ್ಲಿವರೆಗೂ ಬಂದಿದೆ, ಹೆಂಗೆ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು 25-26ನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ
ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷದ ಬಜೆಟ್ನಲ್ಲಿ ನಿಮ್ಮ ಪ್ರಪೋಸಲ್ ಏನಿದೆ, ಎಷ್ಟು ಹಣ ಬೇಕಾಗುತ್ತೆ, ಏನು ಬೇಕು ಅನ್ನೋಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ. ಬಹುತೇಕ ಮಾರ್ಚ್ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು 25-26ನ ಸಾಲಿನ ಬಜೆಟನ್ನು ಮಂಡನೆಯನ್ನು ವಿಧಾನ ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು, ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು. ಹೀಗಾಗಿ ಮುಖ್ಯಮಂತ್ರಿ 2.5 ವರ್ಷ ಇರ್ತಾರೆ, 1 ವರ್ಷ ಇರ್ತಾರೆ, 1.5 ವರ್ಷ ಇರ್ತಾರೆ ಅಂತಲ್ಲ. ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು 5 ವರ್ಷ ಅಂತಾನೆ. ಇನ್ನು 3 ವರ್ಷ 4 ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ. ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ? ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು. ಆ ವಿಚಾರ ಇವತ್ತಿಲ್ಲ. ಹೀಗಾಗಿ 5 ವರ್ಷ ಮುಂದುವರಿತಾರೆ ಅಂತ ಅಂದರೆ ಇನ್ನು 3 ವರ್ಷ 4 ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ, ಅದು ಸರಿ ಇದೆ. ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು, ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸರಿ ಇದೆ, ಅದು ಪೂರ್ಣಾವಧಿ ಸಿಎಂ ಆಗಿ ಇರ್ತಾರೆ ಡೆಫಿನೆಟ್ಲಿ. ಮತ್ತು ಅವ್ರ ನೇತೃತ್ವದಲ್ಲೇ ಮುಂದಿನ ಚುನಾವಣೆನೂ ಮಾಡ್ತೇವೆ. ಬಿಕಾಸ್ ಈಸ್ ಎ ಪಾಪ್ಯುಲರ್ ಪರ್ಸನ್, ಅವರಿಂದ ವೋಟ್ ಬರ್ತದೆ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದರೆ ಊಹಿಸ್ಕೊಳ್ಳೋ ಸಾಧ್ಯ ಇಲ್ಲ, ವೋಟ್ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದು ಪಕ್ಷಕ್ಕೆ ತನ್ನದೇ ಆದಂಥ ಇದಿರ್ತದೆ. ಆದರೆ ಸಿದ್ದರಾಮಯ್ಯ ಈಸ್ ಎ ವೋಟ್ ಕ್ಯಾಚರ್. ಸರ್, ಮುಂದೆ ಚುನಾವಣಾ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನು ವ್ಯಕ್ತಪಡಿಸುವಂಥ ಸಿದ್ದರಾಮಯ್ಯ ಅವರು ಒಂದೇ ಹಿಂದೆ ಚುನಾವಣೆ ನಿವೃತ್ತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು. ಅವರು ಸಾರ್ವಜನಿಕ ಜೀವನದಲ್ಲಿ ಅವ್ರು ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಹೈಕಮಾಂಡ್ ಎಲ್ಲ ಒಂದು ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗಳಿರ್ತವೆ. ಏನು ಅನ್ಸುತ್ತೆ? ಬದಲಾವಣೆ ಪ್ರಶ್ನೆ ಇಲ್ಲ ರೀ. ಬದಲಾವಣೆ ಪ್ರಶ್ನೆ ಎಲ್ಲಿದೆ? ಹೈಕಮಾಂಡ್ ಅವ್ರು ಹೇಳಿದಾರ ಇವ್ರನ್ನ ಚೇಂಜ್ ಮಾಡ್ತೇವೆ, ಇವ್ರು ಮಾಡ್ತೇವೆ, ಸುಮ್ಮನೆ ಅವೆಲ್ಲ ಹೂವಾಪೋವ. ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ಇದು ಬಸವರಾಜ ರಾಯಡ್ಡಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಅವರೇ ಕೂಡ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ. ಕ್ಯಾಮರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜೊನ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಕಾಂಗ್ರೆಸ್ ಅಲ್ಲಂತೂ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಾಯುದ್ಧವೇ ನಡೀತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಆಪ್ತರು ಈಗ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಈ ಬಾರಿ ಮತ ಬ್ಯಾಂಕ್ ಬಾಣವನ್ನ ಬಿಟ್ಟಿದ್ದಾರೆ ಆಪ್ತರು. ಸಿದ್ದರಾಮಯ್ಯ ಅವರಿಂದಾನೇ ಕಾಂಗ್ರೆಸ್ಗೆ ಮತ ಬ್ಯಾಂಕ್, ಅವರಿಂದಾನೇ ಕಾಂಗ್ರೆಸ್ಗೆ ಓಟ್ ಬರ್ತಾ ಇರೋದು. ಅವರು ಒಂದು ರೀತಿ ನಮಗೆ ಮತ ಬ್ಯಾಂಕ್. ಸೊ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬಾರದು. ಸಿದ್ದರಾಮಯ್ಯ 5 ವರ್ಷದ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿರಬೇಕು, ಅಂದರೆ ಅವಧಿಯನ್ನ ಸಂಪೂರ್ಣ ಮಾಡಬೇಕು. ಅವರು ಮುಂದಿನ ಚುನಾವಣೆಯೂ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಆಗಬೇಕು. ಇದು ರಾಯರೆಡ್ಡಿ ಅವರ ಹೇಳಿಕೆ. ಅವರು ಅವಧಿಯನ್ನ ಸಂಪೂರ್ಣವಾಗಿ ಪೂರೈಸಬೇಕು. 5 ವರ್ಷ ಅವರೇ ಕಂಪ್ಲೀಟ್ ಮಾಡಬೇಕು. ಯಾವ ಕಾರಣಕ್ಕೂ ಪವರ್ ಶೇರಿಂಗ್ ಅನ್ನುವಂಥದ್ದು ಇಲ್ಲಿ ಬರಬಾರದು ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಸಿಎಂ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರೆಡ್ಡಿ ಅವರಂಥದ್ದು. ಸರ್, ಈಗ ಬಜೆಟ್ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಆಗ್ತದೆ, ಪ್ರತಿ ಬಜೆಟ್ ಮೀಟಿಂಗ್ ಕೂಡ ತಾವಿದ್ದೀರಾ. ಸೊ ಬಜೆಟ್ ಎಲ್ಲಿವರೆಗೂ ಬಂದಿದೆ, ಹೆಂಗೆ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು 25-26ನೇ ಸಾಲಿನ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಮಂತ್ರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮುಂದಿನ ವರ್ಷದ ಬಜೆಟ್ನಲ್ಲಿ ನಿಮ್ಮ ಪ್ರಪೋಸಲ್ ಏನಿದೆ, ಎಷ್ಟು ಹಣ ಬೇಕಾಗುತ್ತೆ, ಏನು ಬೇಕು ಅನ್ನೋಂಥ ವಿವರವನ್ನು ತರಿಸ್ಕೊಂಡಿದ್ದೇವೆ. ಬಹುತೇಕ ಮಾರ್ಚ್ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು 25-26ನ ಸಾಲಿನ ಬಜೆಟನ್ನು ಮಂಡನೆಯನ್ನು ವಿಧಾನ ಮಂಡಲದ ಸಭೆಯಲ್ಲಿ ಅನುಮತಿಗಾಗಿ ಮಂಡಿಸ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಶಾಸಕರು, ಅದನ್ನು ಒಪ್ಪಿಗೆ ನೀಡಿ ಕೊಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು. ಹೀಗಾಗಿ ಮುಖ್ಯಮಂತ್ರಿ 2.5 ವರ್ಷ ಇರ್ತಾರೆ, 1 ವರ್ಷ ಇರ್ತಾರೆ, 1.5 ವರ್ಷ ಇರ್ತಾರೆ ಅಂತಲ್ಲ. ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು 5 ವರ್ಷ ಅಂತಾನೆ. ಇನ್ನು 3 ವರ್ಷ 4 ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ. ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ? ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು. ಆ ವಿಚಾರ ಇವತ್ತಿಲ್ಲ. ಹೀಗಾಗಿ 5 ವರ್ಷ ಮುಂದುವರಿತಾರೆ ಅಂತ ಅಂದರೆ ಇನ್ನು 3 ವರ್ಷ 4 ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ, ಅದು ಸರಿ ಇದೆ. ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು, ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸರಿ ಇದೆ, ಅದು ಪೂರ್ಣಾವಧಿ ಸಿಎಂ ಆಗಿ ಇರ್ತಾರೆ ಡೆಫಿನೆಟ್ಲಿ. ಮತ್ತು ಅವ್ರ ನೇತೃತ್ವದಲ್ಲೇ ಮುಂದಿನ ಚುನಾವಣೆನೂ ಮಾಡ್ತೇವೆ. ಬಿಕಾಸ್ ಈಸ್ ಎ ಪಾಪ್ಯುಲರ್
ಪರ್ಸನ್, ಅವರಿಂದ ವೋಟ್ ಬರ್ತದೆ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮೈನಸ್ ಅಂದರೆ ಊಹಿಸ್ಕೊಳ್ಕೊಳ್ಳೋ ಸಾಧ್ಯ ಇಲ್ಲ, ವೋಟ್ ಬರ್ತದೆ. ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಪಾರ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದು ಪಕ್ಷಕ್ಕೆ ತನ್ನದೇ ಆದಂಥ ಇದಿರ್ತದೆ. ಆದರೆ ಸಿದ್ದರಾಮಯ್ಯ ಇಸ್ ಎ ವೋಟ್ ಕ್ಯಾಚರ್. ಸೊ ಮುಂದೆ ಚುನಾವಣಾ ಸ್ಪರ್ಧೆ ಸಂಬಂಧಪಟ್ಟಂತೂ ಕೂಡ ಈಗ ಒಲವನ್ನು ವ್ಯಕ್ತಪಡಿಸುವಂಥ ಸಿದ್ದರಾಮಯ್ಯ ಅವರು ಒಂದೇ ಹಿಂದೆ ಚುನಾವಣೆ ನಿವೃತ್ತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು. ಅವರು ಸಾರ್ವಜನಿಕ ಜೀವನದಲ್ಲಿ ಅವ್ರು ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನನಗೆ ಹೈಕಮಾಂಡ್ ಎಲ್ಲ ಒಂದು ಕಡೆ ಬದಲಾವಣೆ ಇವೆಲ್ಲ ಕೂಡ ಚರ್ಚೆಗಳಿರ್ತವೆ, ಏನು ಅನ್ಸುತ್ತೆ? ಬದಲಾವಣೆ ಪ್ರಶ್ನೆ ಇಲ್ಲ ರೀ. ಬದಲಾವಣೆ ಪ್ರಶ್ನೆ ಎಲ್ಲಿದೆ? ಹೈಕಮಾಂಡ್ ಹೇಳಿದಾರ ಇವ್ರನ್ನ ಚೇಂಜ್ ಮಾಡ್ತೇವೆ, ಇವ್ರು ಮಾಡ್ತೇವೆ, ಸುಮ್ಮನೆ ಅವೆಲ್ಲ ಊಹಾಪೋಹ. ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ಇದು ಬಸವರಾಜ ರಾಯಡ್ಡಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಅವರೇ ಕೂಡ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಹೊಸ ಒಂದು ರಾಜಕೀಯವಾಗಿ ಹೊಸ ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗೆ ಬಸವರಾಜ ರಾಯಡ್ಡಿ ಅವರ ಹೇಳಿಕೆ ಸಾಕ್ಷಿಯಾಗಿರುವಂಥ. ಕ್ಯಾಮರಾ ಪರ್ಸನ್ ಸದಾಶಿವ ಜೊತೆ ವಿಜಯ್ ಜೊನ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.